ಹಾಯ್ ಎಲ್ರಿಗೂ ನಮಸ್ಕಾರ. ಬಹಳಷ್ಟು ಜನ ಈಗ ಎಲ್ಲ ಯು ಜಿ ಸಿ ನೆಟ್ ಎಕ್ಸಾಮ್ ಬರೀತಿದ್ದಾರೆ. ಅದರಲ್ಲಿ ಈಗ ರೀಸೆಂಟ್ ಆಗಿ ಮೇ ಎಂಡ್ ಅಲ್ಲಿ ಯು ಜಿ ಸಿ ನೆಟ್ ಎಕ್ಸಾಮ್ಗೆ ಅಪ್ಲಿಕೇಶನ್ ಬಿಟ್ಟಿದ್ರು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಅದಾಗ್ಲೇ ಎಕ್ಸಾಮ್ ಏನದು ಅಪ್ಲಿಕೇಶನ್ ಡೇಟ್ ಏನಿತ್ತೋ ಅದು ಕಂಪ್ಲೀಟ್ ಆಗಿದೆ. ಆಮೇಲೆ ಕರೆಕ್ಷನ್ ಏನಾದ್ರು ಇದ್ರೆ ಏನಾದ್ರು ಮಾಡ್ಕೊಳ್ಳೋದಿದ್ರೆ ಅದಕ್ಕೆ ಒಂದು ಡೇಟ್ ಕೊಟ್ಟಿದ್ರು, ಅದು ಮುಗೀತು. ಈಗ ಎಕ್ಸಾಮಿನೇಷನ್ ಸೆಂಟರ್ ಏನಿದಾವಲ್ಲ, ಅಂದ್ರೆ ನಿಮ್ಮ ಒಂದು ಎಕ್ಸಾಮ್ ಏನ್ ಬರೀತಿರಲ್ಲ ಆ ಒಂದು ಸೆಂಟ್ರು ಈಗ ಅಲೋಕೇಟ್ ಮಾಡಿದ್ದಾರೆ. ಅದು ಈಗ ಅಫಿಷಿಯಲ್ ವೆಬ್ಸೈಟ್ ಅಲ್ಲೇ ಲಾಂಚ್ ಮಾಡಿದ್ದಾರೆ. ಆಮೇಲೆ ಅದಕ್ಕಿಂತ ಮುಂಚೆ ನೀವು ಏನ್ ಬರಿತಿರಲ್ಲ ಸಬ್ಜೆಕ್ಟ್, ಆ ಒಂದು ಸಬ್ಜೆಕ್ಟ್ ಯಾವ ಯಾವ ಡೇಟಿಗೆ ಇದಾವಂತ ಅದನ್ನು ಬಿಟ್ಟಿದ್ದಾರೆ. ಈಗ ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಅದು ಆಲ್ಮೋಸ್ಟ್ ಅಲ್ಲಿ ಈಗ 1 ವೀಕ್ ಮುಂಚೆ ಬಿಟ್ಟಿದ್ದಾರೆ. ಯಾರಿಗೆಲ್ಲ ಇನ್ನೂ ಗೊತ್ತಿಲ್ಲ, ನೀವು ಈಗ ಚೆಕ್ ಮಾಡಿಲ್ಲ ಅಂತಂದ್ರೆ ಚೆಕ್ ಮಾಡ್ಕೋಬಹುದು. ಅದು ಯಾವ ತರ ಅಂತ ತಿಳಿಸ್ತೀನಿ. ಆಮೇಲೆ ಅದ್ರ ಜೊತೆಗೆ ಸೆಂಟ್ರು ಎಲ್ಲೆಲ್ಲಿ ನಿಮ್ಮ ಒಂದು ಸೆಂಟರ್ ಬಂದಿದೆ ಅಂತ ಅದನ್ನು ಸಪರೇಟ್ ಆಗಿ ಅದನ್ನು ಅಪ್ಡೇಟ್ ಮಾಡಿದ್ದಾರೆ. ಅದನ್ನು ನಿಮ್ ಮುಂದೆ ತೋರಿಸ್ಕೊಡ್ತೀನಿ ಯಾವ ತರ ಅದು ಚೆಕ್ ಮಾಡೋದು ಅಂತ. ಅದಕ್ಕಿಂತ ಮುಂಚೆ ನೀವು ಏನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಲೈಕ್ ಮಾಡದೆ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಲೈಕ್ ಮಾಡಿ. ಯಾಕಂತಂದ್ರೆ ಇದೇ ತರ ಇನ್ಫಾರ್ಮೇಟಿವ್ ವಿಡಿಯೋಸ್ ನಿಮ್ ಮುಂದೆ ಬರ್ತಾ ಇರ್ತವೆ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಫಸ್ಟ್ ನಿಮ್ಮ ಒಂದು ಫೋನ್ನ ತಗೊಳ್ಳಿ. ಫೋನ್ನ ತಗೊಂಡು ಗೂಗಲ್ ಕ್ರೋಮ್ ಅಲ್ಲಿ ಯು ಜಿ ಸಿ ನೆಟ್ ಅಂತ ಸರ್ಚ್ ಮಾಡಿ. ಓಕೆನಾ? ಈಗ ನೀವೇನ್ ನೋಡ್ತಿದ್ರಲ್ಲ ಸ್ಕ್ರೀನ್ ಮೇಲೆ ಈ ತರ ಬರುತ್ತೆ. ಯು ಜಿ ಸಿ ನೆಟ್ ಅಂತ ಸರ್ಚ್ ಮಾಡಿ. ಓಕೆನಾ? ಸರ್ಚ್ ಮಾಡಿದ್ಮೇಲೆ ಇಲ್ಲಿ ಯು ಜಿ ಸಿ ನೆಟ್ ಅಂತ ಬರುತ್ತೆ. ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಹೋಮ್ ಪೇಜ್, ಯು ಜಿ ಸಿ ನೆಟ್ ಅಫಿಷಿಯಲ್ ವೆಬ್ಸೈಟ್ ಏನಿದೆಯಲ್ಲ ಅದು ಒಂದು ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ಲೇಟೆಸ್ಟ್ ಅಪ್ಡೇಟ್ಸ್, ಅಲ್ಲಿ ಏನು ಸ್ಲೈಡಿಂಗ್ ಆಗ್ತಿದೆಯಲ್ಲ ಅದು. ಆಮೇಲೆ ಕೆಳಗಡೆ ಕೆಲವೊಂದು ಪಾಯಿಂಟ್ಸ್ಗಳೆಲ್ಲ, ಕೀ ಪಾಯಿಂಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಅದೇನು ಅಪ್ಡೇಟ್ ಕೊಟ್ಟಿದಾರಲ್ಲ ಅವರು, ಆ ಒಂದು ಅಪ್ಡೇಟ್ನ ಅಲ್ಲಿ ಕೆಳಗಡೆ ಕೊಟ್ಟಿದ್ದಾರೆ. ಇದರಲ್ಲಿ ನೀವು ಸೆಕೆಂಡ್ ಒನ್ ನೋಡ್ಬೋದು, ಎಕ್ಸಾಮಿನೇಷನ್ ಶೆಡ್ಯೂಲ್ ಆಫ್ ಯು ಜಿ ಸಿ ನೆಟ್ ಜೂನ್ 2025 ಅಂತ ಇದೆ. ಓಕೆನಾ? ಆ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇದು ಯಾಕೆ ಅಂತಂದ್ರೆ ಕೆಲವೊಬ್ಬರಿಗೆಲ್ಲ ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವರವರ ಒಂದು ಸಬ್ಜೆಕ್ಟ್ ಯಾರ್ಯಾರು ಈಗ ನೆಟ್ ಎಕ್ಸಾಮ್ ಏನ್ ಬರೀತಿದ್ರಲ್ಲ, ನೀವು ಕೆಲವೊಂದು ಸಬ್ಜೆಕ್ಟ್ ಮೇಲೆ ಬರೀತಿರ್ತೀರ. ಕಂಪ್ಯೂಟರ್ ಅಪ್ಲಿಕೇಶನ್ ಆಗಿರ್ಬೋದು, ಕೆಲವೊಬ್ರು ಟ್ರಾವೆಲ್ ಅಂಡ್ ಟೂರಿಸಂ ಡಿಪಾರ್ಟ್ಮೆಂಟ್ ಆಗಿರ್ಬೋದು. ಈ ತರ ನಿಮಗೆ ಯಾವುದು ಸಬ್ಜೆಕ್ಟ್ ಚೂಸ್ ಇರುತ್ತೆ, ಆ ಒಂದು ಇದ್ರ ಮೇಲೆ ಏನ್ ಬರೀತಿರ್ತೀರಲ್ಲ ಆ ಒಂದು ಸಬ್ಜೆಕ್ಟ್ ಯಾವಾಗ ಯಾವ ಡೇಟಿಗೆ ಶೆಡ್ಯೂಲ್ ಮಾಡಿದ್ದಾರೆ ಅಂತ ಈ ಒಂದು ಲಿಂಕ್ ಏನಿದೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೀವು ನೋಡ್ಬೋದು ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನೋಡ್ಬೋದು 25th ಇಂದ ಆಕ್ಚುಲಿ ಸ್ಟಾರ್ಟ್ ಆಗೋದು ಈ ಎಕ್ಸಾಮ್ಸ್, ನೆಟ್ ಎಕ್ಸಾಮ್ಸ್. 25th ಇಂದ ಬೇರೆ ಬೇರೆ ಡೇಟಿಗೆ ಎಲ್ಲ ಬೇರೆ ಬೇರೆ ಸಬ್ಜೆಕ್ಟ್ ಎಲ್ಲ ಕೊಟ್ಟಿದ್ದಾರೆ, ಯಾವ ಡೇಟಿಗೆ ಅಂತ. ಬಟ್ ಇದು ಜಸ್ಟ್ ಡೇಟ್ ಆಯ್ತು ಯಾವ್ಯಾವ ಡೇಟಿಗೆ ಅಂತ. ಬಟ್ ಇದ್ರ ಜೊತೆಗೆ ನಿಮಗೆ ಸೆಂಟರ್ ಬೇಕಾಗುತ್ತೆ. ನಿಮ್ಮ ಒಂದು ಸೆಂಟರ್ ಎಲ್ಲಿ ಕೊಟ್ಟಿದ್ದಾರೆ ಅಂತ. ಓಕೆನಾ? ಇದು ಬಿಟ್ಟ ಮೇಲೆ ಈಗ ಬಿಟ್ಟಿದ್ದಾರೆ. ಈಗ ಈ ವಿಡಿಯೋ ಮಾಡ್ತಿರೋದು 19th ಜೂನ್. ಇವತ್ತು ಅಪ್ಡೇಟ್ ಮಾಡಿದ್ದಾರೆ. ಅದು ಸೆಂಟರ್ಸ್, ನೀವೇನ್ ಎಕ್ಸಾಮ್ ಬರೀತಾರಲ್ಲ ಆ ಒಂದು ಸೆಂಟರ್ಸ್ ಎಲ್ಲೆಲ್ಲಿ ಇದಾವಂತ. ಅದು ಈಗ ಮೇಲೆ ನೀವು ನೋಡ್ಬೋದು, ಅಡ್ವಾನ್ಸ್ ಇಂಟಿಮೇಷನ್ ಫಾರ್ ಅಲಾಟ್ಮೆಂಟ್ ಆಫ್ ಎಕ್ಸಾಮಿನೇಷನ್ ಸಿಟಿ ಟು ದಿ ಅಪ್ಲಿಕೆಂಟ್ಸ್ ಆಫ್ ಯು ಜಿ ಸಿ ನೆಟ್ ಜೂನ್ 2025 ಅಂತ ಇದೆ. ಓಕೆನಾ? ಈ ಒಂದು ಏನ್ ಅಪ್ಡೇಟ್ ಇದೆಯಲ್ಲ ಇದು ಏನಪ್ಪಾ ಅಂತಂದ್ರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಏನಿರುತ್ತಲ್ಲ ಅದನ್ನ ಅಪ್ಡೇಟ್ ಮಾಡಿದ್ದಾರೆ. ಅದನ್ನ ನೀವು ಏನಾದ್ರು ನೋಡ್ಬೇಕಂತಂದ್ರೆ ಮೇಲ್ಗಡೆ ಲೇಟೆಸ್ಟ್ ಅಪ್ಡೇಟ್ಸ್ ಅಂತ ಏನಿದೆಲ್ಲ ಅದ್ರ ಪಕ್ಕದಲ್ಲಿ ನೀವು ನೋಡ್ಬೋದು ಯು ಜಿ ಸಿ ನೆಟ್ 2025 ಕ್ಲಿಕ್ ಹಿಯರ್ ಟು ಅಡ್ವಾನ್ಸ್ ಸಿಟಿ ಇಂಟಿಮೇಷನ್ ಸ್ಲಿಪ್ ಅಂತ ಇದೆ. ಓಕೆನಾ? ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ಬೋದು ಸ್ಕ್ರೀನ್ ಮೇಲೆ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಓಕೆನಾ? ಇಲ್ಲಿ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್, ಆಮೇಲೆ ಡೇಟ್ ಆಫ್ ಬರ್ತ್ನ ಅಲ್ಲಿ ಅದು ಕಾಲಮ್ ಏನ್ ಕೊಟ್ಟಿದಾರಲ್ಲ ಡೇಟ್, ಮಂತ್, ಇಯರ್, ಅದ್ರ ವೈಸ್ ನೀವು ಫಿಲ್ಅಪ್ ಮಾಡ್ಬೇಕು. ಕೆಳಗಡೆ ಕ್ಯಾಪ್ಚಾ ಏನಿದೆಯಲ್ಲ ಆ ಒಂದು ಕ್ಯಾಪ್ಚಾ ನೀವು ಎಂಟರ್ ಮಾಡ್ಕೊಂಡು ಸಬ್ಮಿಟ್ ಏನಾದ್ರು ಕೊಟ್ರೆ ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಓಪನ್ ಆಗುತ್ತೆ. ಬಟ್ ಇದು ಈಗ ಪ್ರೆಸೆಂಟ್ ಇವತ್ತು 19th ಜೂನ್ ಏನಿದೆಲ್ಲ, ಇವತ್ತು 25th ಜೂನ್ ಯಾರ್ಯಾರೆಲ್ಲ ಎಕ್ಸಾಮ್ ಬರೀತಿದ್ದಾರೆ 25th ಜೂನಿಗೆ ಯಾವ ಸಬ್ಜೆಕ್ಟ್ ಎಲ್ಲ ಬರೀತಿದ್ದಾರೆ ಅವ್ರಿಗೆ ಮಾತ್ರ ಈ ಒಂದು ಸೆಂಟ್ರ್ ಆಪ್ಷನ್ ತೋರಿಸಿದೆ. ಮೇ ಬಿ ನಾಳೆ ಏನಾದರೂ ಅಪ್ಡೇಟ್ ಆಗ್ಬೋದು. ಇದು ಇವತ್ತು 19th 20 21 ಈ ತರ ಡೇಸ್ ಹತ್ರ ಬಂದಂಗೆಲ್ಲ ನೀವೇನಾದ್ರೂ ಅಲ್ಲಿ ನಾನು ಹೇಳಿದ್ನಲ್ಲ ಇದಕ್ಕಿಂತ ಮುಂಚೆ ಒಂದು ಆಪ್ಷನ್, ನಿಮ್ಮ ಒಂದು ಸಬ್ಜೆಕ್ಟ್ ಯಾವ ಡೇಟಿಗೆ ಇದು ಮಾಡಿದಾರೆ ಅಂತ, ಅದು ಯಾವ ತರ ಹತ್ರ ಬರುತ್ತೆ ಆಗ ಈ ಒಂದು ಪೇಜ್ ಅಲ್ಲಿ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಈಗ ಪ್ರೆಸೆಂಟ್ ಇರೋದು 25th ಜೂನ್ 2025. ಯಾರ್ಯಾರೆಲ್ಲ ಅವತ್ತು ಎಕ್ಸಾಮ್ ಬರೀತಿದ್ರ ಅವರಿಗೆಲ್ಲ ಈಗ ಆಲ್ರೆಡಿ ನಿಮ್ಮ ಒಂದು ಹಾಲ್ ಟಿಕೆಟ್ ಅಂತ ಏನು ಹೇಳ್ತೀವೋ ಆ ಒಂದು ಹಾಲ್ ಟಿಕೆಟ್ನ ನೀವು ಡೈರೆಕ್ಟ್ ಆಗಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಇದು ಈಗ ಪ್ರೆಸೆಂಟ್ 25th ಜೂನ್ ಯಾರ್ಯಾರು ಬರೀತಿದ್ರೆ ಅವರಿಗೆ. ಓಕೆನಾ?
ಈಗ ಇದರಲ್ಲೇ ಸ್ವಲ್ಪ ಅಪ್ಡೇಟ್ ಆಗಿರಿ ಯಾರ್ಯಾರು ಈಗೆಲ್ಲ ಎಕ್ಸಾಮ್ ಬರೀತಿದ್ರೆ, ಯಾಕಂತಂದ್ರೆ ಇನ್ನು ಹತ್ರದಲ್ಲಿದೆ. ಆಲ್ಮೋಸ್ಟ್ ಅಲ್ಲಿ ಇವತ್ತು 19th, ಇನ್ನ 6 days ಇದೆ. ಈಗ ಇನ್ನು 27, 28 ಈ ತರ ಯಾರೆಲ್ಲ ನಿಯರ್ ಬೈ ಇದ್ದೀರಾ, 26 ಆಗಿರ್ಬೋದು, 26, 27, 28 ಈ ತರ ನಿಯರ್ ಬೈ ಯಾರ್ಯಾರು ಇದ್ದೀರಾ, ಡೈಲಿ ಇದ್ರಲ್ಲಿ ಅಪ್ಡೇಟ್ ಇರಿ. ಒಂದ್ ಕಡೆ ಪ್ರಿಪರೇಷನ್ ನೀವು ಮಾಡ್ಕೊಂತೀರಿ. ಯಾಕಂತಂದ್ರೆ ನಿಮಗೆ ಆಲ್ರೆಡಿ ನಿಮ್ಮ ಒಂದು ಎಕ್ಸಾಮಿನೇಷನ್ ಡೇಟ್ ಗೊತ್ತಾಗಿದೆ. ಬಟ್ ಸೆಂಟರ್ದು ಒಂದೇ, ಸೆಂಟರ್ ಬಗ್ಗೆ ನೀವು ಸ್ವಲ್ಪ ಡೇ ಬೈ ಡೇ ಚೆಕ್ ಮಾಡ್ತಾ ಇರಿ. ಇದರಲ್ಲಿ ಗೊತ್ತಾಗ್ಬಿಡುತ್ತೆ. ನೀವು ಅದ್ರ ಬಗ್ಗೆ ವರಿ ಆಗೋದು ಏನು ಬೇಕಾಗಿಲ್ಲ. ಓಕೆನಾ? ನಿಮ್ಗೆ ಆಲ್ಮೋಸ್ಟ್ ಆಲ್ 5 days 4 days ಬಿಫೋರೇ ಇಂಟಿಮೇಟ್ ಮಾಡ್ತಾರೆ. ಈಗ ನೋಡಿ 25th ಜೂನ್ಗೆ ಇರೋದು, 19th ಜೂನ್ಗೆ ಅಪ್ಡೇಟ್ ಮಾಡಿದ್ದಾರೆ. ನಿಮಗೆ ಅದು ವರಿ ಆಗೋ ಅವಶ್ಯಕತೆನೇ ಇಲ್ಲ. ನಿಮಗೆ ಮೇನ್ ಏನಂತಂದ್ರೆ ನಿಮ್ಮ ಒಂದು ಡೇಟ್ ಗೊತ್ತಾಗ್ಬೇಕು ನಿಮಗೆ. ಅದು ಕೊಟ್ಟಿದ್ದಾರೆ, ನೀವು ನೋಡ್ಕೋಬಹುದು. ಯಾರ್ಯಾರೆಲ್ಲ ಇನ್ನೂ ನೋಡ್ಕೊಂಡಿಲ್ಲ ನೋಡ್ಕೊಂಬಿಡಿ. ಇದರಲ್ಲಿ ಈಗ ಒಂದು 5 days ಫುಲ್ ಅಪ್ಡೇಟ್ ಆಗಿದೆ ಈ ಒಂದು ಪೇಜಲ್ಲಿ. ಯಾಕಂತಂದ್ರೆ ಏನಾದರೂ ಪೋಸ್ಟ್ಪೋನ್ ಆಗೋ ಚಾನ್ಸಸ್ ಇರುತ್ತೆ, ಹೇಳಕ್ಕಾಗಲ್ಲ. ಹಂಗಾಗಿನೇ ಇದರಲ್ಲಿ ಅಪ್ಡೇಟ್ ಇದ್ರೆ ನಿಮಗೆ ಸೇಫರ್ ಸೈಡ್ ಇರ್ತೀರಾ. ಓಕೆನಾ? ಆಮೇಲೆ ನನ್ನ ಕಡೆಯಿಂದ UGC ನೆಟ್ ಎಕ್ಸಾಮ್ ಯಾರ್ಯಾರೆಲ್ಲ ಬರೀತಿದ್ರ ಅವ್ರಿಗೆಲ್ಲ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಆಮೇಲೆ ಇದೇ ನೆಟ್ ಎಕ್ಸಾಮ್ ಬಗ್ಗೆ ಇದ್ರ ಬಗ್ಗೆ ಇನ್ನೂ ಅಪ್ಡೇಟ್ಸ್ ಏನಾದರೂ ಬಂದ್ರೆ ನಿಮ್ಮ ಮುಂದೆ ವಿಡಿಯೋ ತರ್ತಿರ್ತೀನಿ. ಓಕೆನಾ? ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೆ ಯಾರಾದರೂ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.